ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ಸೋಯಾ ಮಸಾಲ ಮಾಡ್ತಾ ಇದ್ದೇನೆ ನಾನು. ಖರಖಾರವಾಗಿ ತುಂಬ ಸೂಪರಾಗಿ ಬಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಅನ್ನಕ್ಕೆ ಉಂಟಲ್ಲ, ನಿಮಗೆ ಬೇರೆ ನಾನ್ ವೆಜ್ ಏನು ಬೇಕಂತ ಇಲ್ಲ. ಈ ಥರ ಸೋಯಾ ಮಸಾಲ ಮಾಡಿದರೆ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ. ನಿಮಗೆ ನಾನ್ ವೆಜ್ ಬೇಕಂತಲೇ ಇಲ್ಲ, ಇದೊಂದು ಮಸಾಲ ಇದ್ದರೆ ಉಂಟಲ್ಲ ನಿಮಗೆ ತುಂಬ ಚೆನ್ನಾಗಿರ್ತದೆ ಊಟಕ್ಕೆ. ಬೇರೆ ಯಾವುದು ಬೇಕಂತ ಇಲ್ಲ. ನೋಡಿ, ನನ್ನ ಚಾನಲನ್ನು ನೋಡ್ತಿರುವವರು, ಫಸ್ಟ್ ಟೈಮ್ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಒತ್ತಿದರೆ ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಮೊದಲೇ ಬಂದು ತಲುಪ್ತದೆ. ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಈಗ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೇನೆ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ಕುದೀತಾ ಉಂಟು ನೀರು. ಚೆನ್ನಾಗಿ ಕುದಿಯುವಾಗ ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದು ಸೋಯಾ ಉಂಟಲ್ಲ, ಚೆನ್ನಾಗಿ ಸಾಫ್ಟ್ ಆಗಬೇಕು. ಚೆನ್ನಾಗಿ ಸಾಫ್ಟ್ ಆಗಿ ಬರುವ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕುದಿಬೇಕಿದು. ಕುದಿದು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸಬೇಕು. ನೋಡಿ, ಕುದೀತಾ ಉಂಟು ಈಗ. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಬರಬೇಕಿದು. ಸೋಯಾ ಚಂಕ್ಸ್ ಎಲ್ಲ ಉಂಟಲ್ಲ, ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬೇಯಿಸಬೇಕು. ನೋಡಿ, ಈಗ ಬೆಂದಿದೆ. ನೋಡಿ, ಇದನ್ನು ನಾನು ಸ್ಟೇನರ್ಗೆ ಹಾಕ್ತಾ ಇದ್ದೇನೆ. ಸ್ಟೇನರಿಗೆ ಹಾಕಬೇಕು. ಹಾಕಿ ಬಿಸಿ ಉಂಟಲ್ಲ, ತಣ್ಣೀರು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ತಣ್ಣೀರು ಹಾಕಿ ಇದನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು. ಇದರಲ್ಲಿ ನೀರಿದು ಪಸೆ ಉಂಟಲ್ಲ, ಸ್ವಲ್ಪ ಕೂಡ ಇರಬಾರ್ದು. ಚೆನ್ನಾಗಿ ಡ್ರೈ ಆಗಬೇಕು. ಅದು ನೀರಿದ್ದರೆ ಉಂಟಲ್ಲ ಒಳ್ಳೆಯದಾಗೋದಿಲ್ಲ ಅಷ್ಟು. ನೋಡಿ, ನೀರುಂಟು. ನೋಡಿ, ಇದನ್ನೆಲ್ಲ, ಈ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗಿಬೇಕು. ನೋಡಿ, ಈ ಥರ. ನಾನೆಲ್ಲ ಇದನ್ನು ಸೋಯಾ ಚಂಕ್ಸನ್ನು ಈ ಥರ ಹಿಂಡಿ ತೆಗಿತಾ ಇದ್ದೇನೆ. ನೋಡಿ, ನೋಡಿ ಈಗೆಲ್ಲ ಇದು ಮಾಡಿ ಇಟ್ಟಿದ್ದೇನೆ ನಾನು. ನೀರೆಲ್ಲ ತೆಗೆದು ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ. ನೋಡಿ, ಈ ಥರ ಇರಬೇಕು ಸೋಯಾ ಚಂಕ್ಸ್. ನೋಡಿ, ಈಗ ನಾನು ಒಂದು ಮಿಕ್ಸಿ ಜಾರಿಗೆ ತೆಗೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಒಂದು 4 ಕಾಯಿಮೆಣಸು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, 4 ಕಾಯಿಮೆಣಸು, ಒಂದು ತುಂಡು ಶುಂಠಿ, ಒಂದು ದೊಡ್ಡದೊಂದು ತುಂಡು ಶುಂಠಿ ತಗೊಂಡಿದ್ದೇನೆ. ಒಂದು 7-8 ಎಸಳು ಬೆಳ್ಳುಳ್ಳಿ, ಮತ್ತು 1 ಚಮಚದಷ್ಟು ಬಡೆಸೊಪ್ಪು. ಬಡೆಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಬಡೆಸೊಪ್ಪು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಮತ್ತು ಒಂದು ದೊಡ್ಡದೊಂದು 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾದರೆ ಒಂದು 3 ಹಾಕ್ಕೊಳ್ಬೋದು. ದೊಡ್ಡದಾಗಿರೋದ್ರಿಂದ 2 ಹಾಕ್ಕೊಂಡಿದ್ದೇನೆ ನಾನು. ಇದನ್ನೆಲ್ಲ ನಾನು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಮತ್ತು 1 ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗಿದೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆಯಲ್ಲಿ ನೋಡಿ ಒಂದು ಕಡಾಯಿ ತಗೊಂಡಿದ್ದೇನೆ. ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅದು ಎಣ್ಣೆ ಹಾಕ್ಕೊಳ್ಬೋದು. ಎಣ್ಣೆ ಕಾದ ಮೇಲೆ ಇದಕ್ಕೆ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 2 ನೀರುಳ್ಳಿ ತೆಗೊಂಡಿದ್ದೇನೆ ನಾನು. ದೊಡ್ಡದೊಂದು 2 ನೀರುಳ್ಳಿ ತೆಗೊಂಡಿದ್ದೇನೆ. ನಿಮ್ಮ ಮೀಡಿಯಮ್ ಸೈಜಿದಾದ ನೀರುಳ್ಳಿ ಆದರೆ ಒಂದು 3 ಹಾಕ್ಕೊಳ್ಬೋದು. ಫೈನಾಗಿ ಚಾಪ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕಿದು. ನೋಡಿ, ನೀರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ತಾ ಬಂದಿದೆ. ನೋಡಿ, ಈಗ ನಾನು ಇದಕ್ಕೆ ಬೇಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬೇಸೊಪ್ಪು ಫ್ಲೇವರ್ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ. ನೀವು ಯಾವುದಕ್ಕೂ ಕೂಡ ಉಂಟಲ್ಲ, ಒಂದು ಸ್ವಲ್ಪ ಬೇಸೊಪ್ಪು, ಯಾವುದೇ ಪದಾರ್ಥ ಮಾಡುವಾಗ ಒಂದು ಸ್ವಲ್ಪ ಬೇಸೊಪ್ಪು ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು. ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರ್ತದೆ ಅಡುಗೆಯಲ್ಲಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು.
ಈರುಳ್ಳಿ ಬೇಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನನ್ನ ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನೋಡಿ, ಈಗ ಗ್ರೈಂಡ್ ಮಾಡಿರುವ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿಕೊಂಡೆ ಅಲ್ಲ, ಬಡೆಸೊಪ್ಪು ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಮಸಾಲ ಇದು ಇನ್ನು ಉಂಟಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಹಸಿ ವಾಸನೆ ಎಲ್ಲ ಉಂಟಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಮಸಾಲ ಖಾರ ಖಾರವಾಗಿ ತುಂಬ ಚೆನ್ನಾಗಿರ್ತದೆ. ಖಾರ ಎಲ್ಲ ಸ್ವಲ್ಪ ಹಾಕಿ ಮಾಡಬೇಕು. ತುಂಬ ಸೂಪರ್. ನಿಮಗೆ ಮೀನು ಬೇಕಂತಲೇ ಇಲ್ಲ. ನೋಡಿ ಮುಚ್ಚಿಟ್ಟಿದ್ದೇನೆ ನಾನು, ಚೆನ್ನಾಗಿ ಅದರ ಎಣ್ಣೆ ಎಲ್ಲ ಬಿಟ್ಕೊಳ್ಳಿ ಅಂತೇಳಿ. ಚೆನ್ನಾಗಿ ಟೊಮೆಟೊ ಹಸಿ ಸ್ಮೆಲ್ ಎಲ್ಲ ಹೋಗಬೇಕಲ್ಲ. ನೀವು ಎಷ್ಟು ಚೆನ್ನಾಗಿ ಬೇಯಿಸ್ತೀರಲ್ಲ ಅಷ್ಟು ಚೆನ್ನಾಗಿ ಬರ್ತದೆ. ಮಸಾಲ ಚೆನ್ನಾಗಿ ಬರ್ತದೆ. ನಿಮ್ಮದು ಟೊಮೆಟೊ ಎಲ್ಲ ಉಂಟಲ್ಲ ಚೆನ್ನಾಗಿ ಸ್ಮೆಲ್ ಹೋಗಬೇಕಾದ್ರೆ, ಹಸಿ ಸ್ಮೆಲ್ ಹೋಗಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿಗಳನ್ನೆಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪೀಸ್ ಎಲ್ಲ ಚೆಕ್ ಮಾಡಿ ನೋಡಿ. 2 ಚಮಚದಷ್ಟು ಚಿಲ್ಲಿ ಪೌಡರ್, 1 ಚಮಚದಷ್ಟು ಕೊರಿಯಂಡರ್ ಪೌಡರ್, ಮತ್ತೊಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ, ಮತ್ತು ಒಂದು ಚಮಚದಷ್ಟು ಗರಂ ಮಸಾಲ ಪೌಡರ್, 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಎಲ್ಲ ಮೆಣಸು ಎಲ್ಲ ಉಂಟಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ರೋಸ್ಟ್ ಆಗಬೇಕು. ಅದರ ಸ್ಮೆಲ್ ಎಲ್ಲ ಹೋಗಬೇಕು. ಒಂಥರ ಡ್ರೈ ರೋಸ್ಟ್ ಆಗುವಾಗ ನಿಮಗೆ ಒಂದು ಒಳ್ಳೆ ಫ್ಲೇವರ್ ಬರ್ತದೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಮಸಾಲ ಎಲ್ಲ ಡ್ರೈ ಸ್ಪೈಸಸ್ ಎಲ್ಲ ಹಾಕ್ತಿರಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈಗ ಇದಕ್ಕೆ ನಾನು ಒಂದು ನೀರು ಹಾಕ್ತಾ ಇದ್ದೇನೆ. ನೋಡಿ ನೀರು ನಿಮಗೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಂಡ್ರೆ ಆಯಿತು. ನೀರು ಎಷ್ಟು ಬೇಕು ನಿಮಗೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೀರು ಹಾಕಿ ಇದನ್ನು ಇನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಇದು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು. ನೋಡಿ ನೋಡಿ ಕುದೀತಾ ಉಂಟು. ನೋಡಿ ನೋಡಿ ಚೆನ್ನಾಗಿ ಕುದೀತಾ ಉಂಟು. ಈಗ ಇದಕ್ಕೆ ರುಚಿಗೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಟೊಮೆಟೊದ ಬದಲಿಗೆ ಮೊಸರು ಕೂಡ ಯೂಸ್ ಮಾಡ್ಬೋದು. ಮೊಸರು ಕೂಡ ಚೆನ್ನಾಗಿರ್ತದೆ. ಅದು ಕೆಲವರಿಗೆ ಮೊಸರು ಆಗೋದಿಲ್ಲಲ್ಲ, ಕೆಲವರು ಮೊಸರು ತಿನ್ನೋದಿಲ್ಲ, ಅಂಥವರಿಗೆ ಟೊಮೆಟೊ ಕೂಡ ಯೂಸ್ ಮಾಡ್ಬೋದು. ನೋಡಿ ಈಗ ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸೋಯಾ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯಲಿಕ್ಕೆ ಬೇಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮುಚ್ಚಿಡ್ತೇನೆ. ಚೆನ್ನಾಗಿ ಕುದಿಲಿ ಅಂತ ಹೇಳಿ ಮುಚ್ಚಿಡ್ತಾ ಇದ್ದೇನೆ. ನೋಡಿ ನೋಡಿ ಕುದೀತಾ ಉಂಟು. ನೋಡಿ ಯಾವ ಥರ ಬಂದಿದೆ ನೋಡಿ. ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಈ ಥರ ಸೋಯಾ ಮಸಾಲ ತುಂಬ ಚೆನ್ನಾಗಿರ್ತದೆ. ಈಗ ಇದಕ್ಕೆ ನಾನು ಒಂದು 3-4 ಕಾಯಿ ಮೆಣಸು ಕೂಡ ಉದ್ದಕ್ಕೆ ಸೀಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಕಾಯಿ ಮೆಣಸು. ಮತ್ತು ನಿಮಗೆ ಕಸೂರಿ ಮೇಥಿ ಇದ್ದರೂ ಕೂಡ ಈ ಟೈಮಲ್ಲಿ ಹಾಕ್ಕೊಳ್ಬೋದು. ಕಸೂರಿ ಮೇಥಿ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ. ನನ್ನ ಹತ್ರ ಕಸೂರಿ ಮೇಥಿ ಇರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ತಂದಿರೋದು ಇರಲಿಲ್ಲ. ಇದ್ದರೆ ಸ್ವಲ್ಪ ಹಾಕಿದರೆ ಚೆನ್ನಾಗಿರ್ತದೆ. ಕೊತ್ತಂಬರಿ ಸೊಪ್ಪು ಕೂಡ ಇದ್ದರೆ ಕೊನೆಯಲ್ಲಿ ಹಾಕಿ ಗಾರ್ನಿಷ್ ಮಾಡಿದರೆ ತುಂಬ ಸೂಪರಾಗಿರ್ತದೆ ಫ್ರೆಂಡ್ಸ್.
ನೋಡಿ ಈಗ ಸೋಯಾ ಮಸಾಲ ರೆಡಿಯಾಗಿದೆ.